ಬ್ರೋ ಹತ್ರಕ್ಕೆ ಹೋಗೋಣ ಈ ಕಡೆ ತಾನೆ ಯಾವ ಕಡೆ ಆ ಕಡೆ ಹೋಯ್ತಾ ಈ ಸೈಡ್ ಬರ್ತಿದೆ ಬ್ರೋ ಸೌಂಡ್ ಬರ್ತಿದೆ ಸೌಂಡು ಕೀರ್ತನ ಅವ್ರದ್ದು ಅಲ್ಲಿ ಬ್ರೋ ಅಲ್ಲಿಂದ ಹೆಂಗೆ ಹೋಗಿದೆ ಗೊತ್ತಾ ತೋರಿಸಿ ಹೌದಾ ಹಾರ್ಟ್ ಅಟ್ಯಾಕ್ ಬಂದಿದೆ నాకు ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನು ಕೀರ್ತನ ಲೊಕೇಶನ್ಗೆ ಮತ್ತೆ ಬಂದಿದ್ದೀನಿ. ಯಾಕಂದರೆ ನನಗೆ ತುಂಬ ದಿವಸದಿಂದ ಕನಸು ಮೇಲೆ ಕನಸು ಬರ್ತಾನೆ ಇದೆ. ಈ ಲೊಕೇಶನ್ನು ಕನಸಲ್ಲಿ ಕಾಣಿಸ್ತಾನೆ ಇದೆ. ಸೊ ನನಗೆ ಯಾಕೋ ಈ ಲೊಕೇಶನ್ಗೆ ಬರಬೇಕು ಮತ್ತೆ ಇನ್ನೊಂದ್ಸಲಿ ಕೀರ್ತನ ಅವರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾನೆ ಇತ್ತು. ಸೊ ಅದರಿಂದ ಬಂದಿದ್ದೀನಿ. ಯುವ ಪಂಚವರು ಅವ್ರದ್ದು ಏನದು ಅವ್ರದ್ದೊಂದು ಶಾರ್ಟ್ ಫಿಲಮ್ ವೆಬ್ ಸೀರೀಸು ಅದ್ರ ಬಗ್ಗೆ ಅವರು ಹೈದರಾಬಾದ್ಗೆ ಹೋಗಿದ್ರು. ಅವ್ರು ಟೈಮ್ ಸಿಗಲಿಲ್ಲ. ಸೊ ಅದರಿಂದ ವಿಡಿಯೋ ತುಂಬ ಲೇಟ್ ಆಗಿದೆ. ಸೊ ಇವಾಗ ಅವ್ರು ಫ್ರೀ ಆಗಿದ್ದಾರೆ. ಅದರಿಂದ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬಂದಿದ್ದೀನಿ. ಸೊ ಈ ಲೊಕೇಶನ್ಗೆ ಬಂದಿದ್ದೀನಿ. ಏನು ಕೀರ್ತನ ಅವರೇ ನಾನು ಬಂದಿದ್ದೀನಿ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ. ಸೊ ಇವತ್ತು ಏನು ನಡೆಯುತ್ತೆ ಅಂತಂದ್ಬಿಟ್ಟು ನಿಮಗೆ ಮುಂಚೆನೇ ಹೇಳ್ತೀನಿ. ಯಾಕಂದರೆ ನಾನಿವತ್ತು ಅವ್ರ ಹತ್ರ ಮಾತಾಡೋಕ್ಕೋಸ್ಕರ ಬಂದಿದ್ದೀನಿ. ಏನು ಸಮಸ್ಯೆ ಆಗ್ತಿದೆ ಮತ್ತೆ ಏನಕ್ಕೆ ಕನ್ಸಲ್ಲಿ ಕಾಣಿಸ್ತಿದ್ದಾರೆ, ಕೀರ್ತನ ಅವ್ರು ಕಾಣಿಸ್ತಿದ್ದಾರಾ ಇಲ್ಲಾಂದರೆ ನಜಿ ಅವ್ರು ಕಾಣಿಸ್ತಿದ್ದಾರಾ ಅಂತಲೂ ಗೊತ್ತಿಲ್ಲ. ಲೊಕೇಶನ್ ಮಾತ್ರ ಕಾಣಿಸ್ತಿದೆ ನನಗೆ ಈ ಲೊಕೇಶನ್ನು. ಸೊ ಅದೇನಂತ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಬ್ರೋ ನೀವು ಮಾತಾಡಿ. ಗೈಸ್ ನನಗೆ ಜಾಸ್ತಿ ಹ್ಯಾಪಿ ಇದೆ. ಯಾಕಂದರೆ ಆಲ್ರೆಡಿ ಇದು ರಾಯಲ್ ಬಿಹಾರಿ ಅಂತ ಒಬ್ಬ ತೆಲುಗು ಚಾನಲ್ ಅವರು ನಾವು ಇಬ್ಬರು ಸೇರಿಕೊಂಡು ಅದು ಜಿನ್ನು ಇದೆ ಅಲ್ವಾ. ಸೊ ಅದನ್ನು ರಿಮೂವ್ ಮಾಡಿದ್ದೀವಿ. ಸೊ ಫ್ರೀಡಮ್ ಕೊಟ್ಟಿದ್ದೀವಿ ಕೀರ್ತನ ಅವ್ರಿಗೆ. ನೋಡೋಣ ಅದು ಫಸ್ಟ್ ಟೈಮ್ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದು. ಸೊ ಫುಲ್ ರೈನ್ ಗೈಸ್. ನಾವೆಲ್ಲ ನೋಡಿ ಈ ಥರ ಇದೆ ಸಿಚುವೇಶನ್ಸ್ ಎಲ್ಲ ಇದು ಸೇರಿಕೊಂಡು ಏನೇನೆ ಡ್ರೆಸ್ಸು ಎಲ್ಲ ನೆನೋಗ್ಬಿಟ್ಟಿದೆ ಫ್ರೆಂಡ್ಸ್. ಮಳೆ ಸೀಸನ್ ಅಲ್ವಾ, ಫುಲ್ ಮಳೆಯಲ್ಲಿ ನೆನ್ಕೊಂಡು ಬಂದಿರೋದು ಲೊಕೇಶನ್ಗೆ. ಸೊ ನೋಡೋಣ. ಸ್ವಲ್ಪ ಕ್ವಶನ್ಸ್ ಇದೆ. ಯಾವಾಗ ಹೋಗ್ತೀಯಾ ಕೀರ್ತನ ಅವರು ಎಲ್ಲ ಸಬ್ಸ್ಕ್ರೈಬರ್ಸು ಸ್ವಲ್ಪ ಕ್ವಶನ್ಸ್ ಕೇಳಿದ್ದಾರೆ. ನನಗೆ ಮೈಂಡಲ್ಲಿ ಇದೆ, ಅದನ್ನು ಕೇಳಬೇಕು. ಆನ್ಸರ್ ಕೊಡ್ತಾರೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ನೋಡೋಣ. ಓಕೆ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್ ಲೇಟ್ ಮಾಡೋದು ಬೇಡ, ವಿಡಿಯೋ ಆದರೆ ಶುರು ಮಾಡೋಣ. ಸೊ ಫ್ರೆಂಡ್ಸ್ ಮತ್ತೆ ಕೀರ್ತನ ಅವ್ರ ಲೊಕೇಶನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ನನಗೂ ಸ್ವಾಗತ. ಲವ್ ಯು ಅಮ್ಮ. ನನಗೆ ಸೊ ಅದಕ್ಕೋಸ್ಕರ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ ಅವ್ರಿಗೆ. ಫ್ರೀಡಮ್ ಸಿಕ್ಕಿದೆ. ಇಷ್ಟು ಇಯರ್ಸ್ ಆದಮೇಲೆ ನನ್ನಿಂದ ಅವರು ರಾಯಲ್ ಬಿಹಾರಿಯಿಂದ ಫ್ರೀಡಮ್ ಸಿಕ್ಕಿದೆ ಅಂತ ಖುಷಿ ಆಗ್ತದೆ. ಸೊ ಏನಾಗಿದೆ ಗೈಸ್, ಇನ್ನೊಂದು ಹೇಳಬೇಕು. ನನ್ನ ಚಾನಲ್ಲು ತೆಲುಗು ಪ್ಲಸ್ ಕನ್ನಡನೂ ಇವಾಗ ಮಾಡ್ತಿದ್ದೀನಿ. ಎಲ್ಲ ಏನದು ಸೌಂಡ್ ಬರ್ತಿದೆ. ಅದೇನು ಏನೋ ಗೊತ್ತಾಗ್ತಿಲ್ವಲ್ಲ. అది డిఫరెంట్ సౌండ్ బ్రో, ఎప్పుడు వినలా నేను. అది ఇది బ్రో, ಅದು ಪಿಕಾಕ್. ಹೌದಾ? ಶ್ಯೂರ್.
ಪೀಕಾಕ್ ಅನಿಸ್ತಿದೆ. ನನಗೆ ಅನಿಸ್ತಿದೆ ಹಂಗಂತ, ಪಿಕಾಕ ಇಲ್ವೋ ಅಂತ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಸೌಂಡ್ ಕೇಳಿಸ್ತಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ತೆಲುಗು ಕನ್ನಡ. ಸೊ ಎಲ್ಲರೂ ಕೇಳ್ತಿದ್ದಾರೆ ಗುರು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕನ್ನಡದಲ್ಲಿ ಮಾತಾಡ್ಬೇಕಂದ್ರೆ ಜಾಸ್ತಿ ಕಷ್ಟ. ಅದು ಪ್ಲೀಸ್ ನೀನು ಹೇಳಿ ಬ್ರೋ, ಅರ್ಥ ಮಾಡ್ಕೊ. ಯಾಕಂದ್ರೆ ಅವ್ರ ಚಾನಲ್ ಬಂದ್ಬಿಟ್ಟು ತೆಲುಗು ಫ್ರೆಂಡ್ಸ್, ಅದರಿಂದ ಅವರು ಸುಮಾರು ವರ್ಷದಿಂದ ಅವರು ತೆಲುಗಲ್ಲಿ ವಿಡಿಯೋಸ್ ಮಾಡ್ತಿದ್ದಾರೆ. ಇವಾಗ ನಾನು ಪರಿಚಯ ಆದ್ಮೇಲೆ ಅವರು ಕನ್ನಡ ಆಡಿಯನ್ಸು ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಿರೋದ್ರಿಂದ ಅವರು ಇವಾಗ ಕನ್ನಡದಲ್ಲೂ ಮಾಡ್ತಿದ್ದಾರೆ. ಅಂದರೆ ತೆಲುಗು ಪ್ಲಸ್ ಕನ್ನಡ, ತೆಲುಗಲ್ಲಿ ಮಾತಾಡಿ ಮತ್ತೆ ಕನ್ನಡನೂ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ. ಸೊ ತೆಲುಗು ಆಡಿಯನ್ಸ್ ಇದ್ದಾರೆ ಅವ್ರಿಗೆ. ಇರುತ್ತೆ ಇಂಗ್ಲೀಷಲ್ಲಿ, ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಇರುತ್ತೆ. ನೀಟಾಗಿ ಎಲ್ಲರಿಗೂ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಇರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಂಡು ನೋಡಿದ್ರು ಅಷ್ಟೇ. ಸೊ ನಿಮಗೆ ಅರ್ಥ ಆಯ್ತೋ ಇಲ್ವಾ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಅವ್ರು ಬಂದ್ಬಿಟ್ಟು ಇವಾಗ ತೆಲುಗು ಚಾನಲ್ ಅವ್ರದ್ದು ಮೇನ್ ಆಗಿ, ಇವಾಗ ಕನ್ನಡನೂ ಮಾಡ್ತಿದ್ದಾರೆ. ಅದರಿಂದ ಅವರು ತೆಲುಗು ಆಡಿಯನ್ಸ್ಗೂ ಅವರು ಎಕ್ಸ್ಪ್ಲೈನ್ ಮಾಡಬೇಕು, ಅದರಿಂದ ತೆಲುಗಲ್ಲೂ ಮಾತಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಏನು ಗಬ್ಬಿಲ್ಲ, ಅದು ಟಾರ್ಚರ್ ಕೊಡ್ತಾನೆ ಐತೆ. ಈ ಕಡೆ ತಾನೆ? ಯಾವ ಕಡೆ? ಆ ಕಡೆ ಹೋಯ್ತಾ? ಈ ಸೈಡ್ ಬರ್ತಿದೆ, ಜಿನ್ ಹೋಗಿದೆ ಅಂತ ಆ ಕಡೆ ಯಾಕಡೆ ನಾವು ಅವ್ರು ತೆಲುಗು, ಅವರು ಅದಕ್ಕೋಸ್ಕರ ತೆಲುಗುದಲ್ಲಿ ಮಾತಾಡ್ತಿದ್ರು. ನದಿಯಾ ఎక్కడ ఉన్నావు? ఎప్పుడు రాలేదు, అక్కడే వచ్చేది. ఇప్పుడు ఆ జిన్ ఉండడం వల్ల అక్కడ షిఫ్ట్ అయిపోయింది బ్రో. జిన్ ఇವಾಗ ಅಲ್ಲಿ షిఫ్ట్ అదిగో నదియా ఇక్కడ షిఫ్ట్ అయిపోయినావు ఏంటి? ఆ పోర్షన్ కీర్తన ಅವ್ರಿಗೆ ಈ ಪೋರ್ಷನ್ ನೀಕೊಂಡು ಸೆಟ್ అయిపోయినా ఏంటి? ఎక్కడ ఉన్నావు? ನೀವಿಬ್ರು ಜೊತೆಯಲ್ಲಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ನಜಿ ಅವರೇ? ಸೊ ಫ್ರೆಂಡ್ಸ್, ಇಲ್ಲಿ ಈ ಲೊಕೇಶನಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಮೇಲ್ಗೋಷ್ಟು ಅದು ಜಿನ್ ಇದ್ದಿತ್ತು. ಅವ್ರು ರಾಯಲ್ ವಿಹಾರಿ ಅನ್ನೋರು ಬಂದು ಇಲ್ಲಿ ವಿಡಿಯೋ ಮಾಡಿದ್ದಾರೆ. ಇಲ್ಲಿರೋ ಜಿನ್ ಅವರು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡಿದ್ದಾರೆ. ఈ వర్షంలో కూడా ఎలా ఉన్నావు నువ్వు? మీరు ఇద్దరు పైన ఎలా ఉన్నారు? వర్షం మీకు ಎಕ್ಸ್ಪೀರಿಯನ್ಸ್ అవుతారా మీరు వర్షాన్ని? ಸೊ ಮಳೆ ನಿಮ್ಮ ಮೇಲೆ ಬೀಳುತ್ತಾ ಅಂತ ಕೇಳ್ತಿದ್ದಾರೆ ಅವರು. ರೂಮ್ ಎಲ್ಲ ಒಂದ್ಸಲಿ ನೋಡ ಪಾಮ್ ಅನ್ಕೊತಿದ್ರು. ಎಲ್ಲಿ ಆವಾ? ಸ್ನೇಕ್ ಥರ ಹಿಂಗೆ ಹೋಗಿದೆ. ಹುಷಾರಾಗಿರ್ಬೇಕು ಬ್ರೋ. ನೀನು ಚೊಪ್ಲಿ, ನಾನು ಎನಿ ಟೈಮ್ ಚೊಪ್ಲಿನೇ ಬ್ರೋ. ಹುಷಾರು ಬ್ರೋ. ನನಗೆ ಸಾಕ್ಸ್ ಇಲ್ಲ ಅಂದರೆ ನಾನು ಶೂಸ್ ಹಾಕ್ಕೊಂಡು ಬರ್ತಿದ್ದೆ. ಬ್ರೋ ನನಗೆ ನವ್ಯ ఎవరది? బ్రో ఎవరది బ్రో? ಜಿನ್ ಆ ರೂಮಲ್ಲೇ ಇರೋದು, ಇವಾಗಿಲ್ಲ. ಹೌದಾ?
ಯಾರು ಯಾರಾದರೂ ಇದ್ದೀರಾ ಇಲ್ಲಿ? ಹಲೋ ಫ್ರೆಂಡ್ಸ್, ಇಲ್ಲಿ ಯಾರೋ ನಡ್ಕೊಂಡು ಹೋಗೋ ಥರ ಸೌಂಡ್ ಬರ್ತಿದೆ. ಹಲೋ, ಯಾರಾದರೂ ಇದ್ದೀರಾ ಇಲ್ಲಿ? ಮ್ಯಾಚಸ್ ಅದೇನು ಬೇಕಾಗಿಲ್ಲ ಬಿಡು. ಇಲ್ಲಿ ಈ ಥರ ಜಾಗದಲ್ಲೆಲ್ಲ ಹುಷಾರಾಗಿರ್ಬೇಕು ಬ್ರೋ. ಯಾರಂದ್ರೆ ఇస్తారు. కీర్తన గారు, నేను మీతో మాట్లాడడానికి వచ్చాను. చాలా మాట్లాడాలనుకుంటున్నా. ఎంత ಅಂದರೆ ಖುಷಿ, ಎಷ್ಟು ಅಂದರೆ ನನಗೆ ಜಾಸ್ತಿ ಖುಷಿ ಇದೆ ನಿಮಗೆ ಫ್ರೀಡಮ್ ಬಂದಿದೆ ಅಂತ. ಅದಕ್ಕೋಸ್ಕರ ನನಗೆ ನಿಮ್ಮ ಜೊತೆ ಮಾತಾಡಬೇಕಂತ ಖುಷಿಯಲ್ಲಿ ಬಂದಿದ್ದೀವಿ. ಅವ್ರಿಗೆ ಕನ್ಸಲ್ಲಿ ಕಾಣಿಸಿದೆ ಅಂತ. ನೀನೇನಾ ಇಲ್ಲ ಕೇಳಿಬೋದು. ಸೊ ಕೀರ್ತನ ಅವರೇ, ನನಗೆ ಕನಸಲ್ಲಿ ಈ ಲೊಕೇಶನ್ ಬಂದಿದೆ, ಒಂದು ಆಕಾರನೂ ಕಾಣಿಸಿದೆ. ಅದು ನೀವೇನಾ ಇಲ್ಲಾಂದರೆ ಬೇರೆಯವರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಜಿಯಾನೂ ಇದ್ದಾರೆ ನಿಮ್ಮ ಜೊತೆ. ಸೊ ಅದರಿಂದ ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ನಾನು ಇವತ್ತು ಅಷ್ಟು ದೂರದಿಂದ ಮಳೆ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಸೊ ದಯವಿಟ್ಟು ಇವತ್ತು ನನ್ನ ಜೊತೆ ನೀವು ಮಾತಾಡೋಕ್ಕೆ ಟ್ರೈ ಮಾಡಿ. ಆದರೆ ನೀವು ಲೈವಲ್ಲಿ ಕಾಣಿಸ್ಕೊಂಡ್ರೆ ಇನ್ನೂ ನಮಗೆ ಚೆನ್ನಾಗಿರುತ್ತೆ. ನಿಮಗೆ ಲೈವಾಗಿ ಕಾಣಿಸ್ಕೊಂಡ್ರೆ ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನೀವು ಅನ್ಕೊಬೋದು ಏನಪ್ಪ ಇವರು ಅಬಾಂಡನ್ ಜಾಗಕ್ಕೆ, ದೆವ್ವ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಇಷ್ಟು ಫ್ರೀಡಮಾಗಿ ಮಾತಾಡ್ತಿದ್ದಾರೆ ಅಂದರೆ, ಇಲ್ಲಿ ಬಂದ್ಬಿಟ್ಟು ಈ ಜಾಗ ನಮಗೆ ತುಂಬ ಫ್ರೆಂಡ್ಲಿ ಜಾಗ ಆಗೋಯ್ತು ಅಲ್ವಾ? ಹೌದು. ಸೊ ಅದರಿಂದ ನಮ್ಗೆ ಈಸಿ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ ಅಂತ ಹೌದು ಅನಿಸ್ತಿದೆ. ಡೌಸಿಂಗ್ ಮಾಡೋಣ ಅಂದರೆ ಮಾಡೋಣ ಬ್ರೋ. ಒಂದ್ಸಲಿ ಆ ಕಡೆ ಎಲ್ಲ ಲೊಕೇಶನ್ ತೋರಿಸ್ಬಿಡೋಣ. ತೋರಿಸ್ತೀರಾ? ನೀನು ಹೋಗಿ ಎಲ್ಲಿ? ಆಯಿತು, ಓಕೆ. ಸೊ ಕೀರ್ತನ ಅವರೇ, ಬ್ರೋ ಸೌಂಡ್ ಬರ್ತಿದೆ. ಸೌಂಡು ಕೀರ್ತನ ಅವ್ರದ್ದು. ಹಾಂ, ಫ್ರೆಂಡ್ಸ್ ನಿಮಗೆ ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ, ಸೌಂಡ್ ಅಂತೂ ಕ್ಲಿಯರಾಗಿ ಕೇಳಿಸ್ತು ನನಗೆ. ಫುಲ್ಲು ಮಳೆ ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಲೇಟ್ ಆಗ್ತಿದೆ. ಮತ್ತು ಇನ್ನೊಂದು ಇವ್ರು ಬೇರೆ ಸಿಗಲಿಲ್ಲ ನನಗೆ. ಇವರು ಹೈದ್ರಾಬಾದ್ಗೆ ಹೋಗಿದ್ರು. ಆ್ಯಕ್ಚುಲಿ ಜಿನ್ನ ಓಡಿಸ್ಬಿಟ್ಟಿದ್ದಾರೆ. ಅದೊಂದು ಒಳ್ಳೆ ಕೆಲಸ ಆಗಿದೆ ಈ ಲೊಕೇಶನಲ್ಲಿ. ಓಹೋ, ನಾವು ಬಂದಿದ್ದ ತಕ್ಷಣ ನೀರು ಫೋರ್ಸ್ ಬಂದು ಜಾಸ್ತಿ ಆಯ್ತು ಇಲ್ಲಿ. ನಜಿಯಾ ಅವ್ರ ಸೌಂಡ್ ಕೇಳಿಸ್ತೈತೆ ಫ್ರೆಂಡ್ಸ್. ನಜಿಯಾ ಅವರು ಸೌಂಡ್ ಮಾಡ್ತಿದ್ದಾರೆ. ನಜಿಯಾ హ్యాపీగా ఉన్నావా? ఓకేనా? నాకైతే చాలా హ్యాపీగా ఉంది. ఒక ఏమది
చూపి బ్రో, నాకు ఒకటి కనిపించింది, ఒక్క నిమిషం. అదా కాదా అని డౌట్. అది ఏంటో, అది ఏదో ಪುರುಗು ಟೈಪ್ ಉಂಟು ಗೈಸ್, ಅದು ಏನು ಅಂತ ಗೊತ್ತಾಗ್ತಿಲ್ಲ. ಡೇಂಜರಸ್ ಅನಿಸ್ತಿದೆ. ಅವು ಜಾಸ್ತಿ ಲೆಗ್ಸ್ ಇದೆ, ಅದಕ್ಕೆ ಜಾಸ್ತಿ ಲೆಗ್ಸ್ ಇದೆ, ಏನೋ ಗೊತ್ತಾಗ್ತಿಲ್ಲ ಅದು. ಏಯ್ ಏಯ್ ఎవరు పోయింది? ನನಗಿಲ್ಲಿ ಯಾರೋ ಕಾಣಿಸ್ತಿದ್ದಾರೆ. ಯಾರದು? ಈ ಥರ ಹಿಂಗೆ ಹೋಗಿದೆ, ಈ ರೂಮ್ಗೆ ಹೋಗಿದೆ. ಸ್ಕಿಡ್ ಆಗುತ್ತೆ ಇಲ್ಲಿ. ఎవరది? అప్పుడు అక్కడే ఉన్నాడు. ఎవరది? లోపలికి వెళ్ళారు, ಯಾರೋ ಒಳಗಡೆ ಹೋಗಿದ್ದಾರೆ. నజియా, నజియా నువ్వేనా? నజియా గైస్, అటుపక్క నుంచి అయ్యప్పా ఇటు పక్క వచ్చింది బ్రో. ನನಗೂ ಕೇಳಿಸ್ತು. ಸೊ ಫ್ರೆಂಡ್ಸ್, ಈ ಲೊಕೇಶನ್ ನೀವು ನೋಡೋದಾದರೆ ನಮಗೆ ಕೀರ್ತನ ಅವ್ರು ಕಾಣಿಸ್ಕೊಂಡಿತ್ತು ಇದೇ ಲೊಕೇಶನಲ್ಲಿ ಸೆಕೆಂಡ್ ಟೈಮ್. ಡೌಸಿಂಗ್ ಇಲ್ಲೇ ಆಡೋಣ, ಯಾಕಂದರೆ ವಾಟರ್ ಎಲ್ಲ ಇದೆ ಅಲ್ಲಿ. ಓಕೆ ಓಕೆ, ಒಂದು ಕ್ಯಾಮ್ರಾ ಆದರೆ ಸಾಕ, ಇಲ್ಲ ಎರಡು ಒಂದು ಸಾಕು ಬ್ರೋ. ಓಕೆ, ಕ್ಲೋಸ್ ಮಾಡೋಣ. ಅದು ಆಫ್ ಮಾಡಿ. ಓಕೆ ಗಾಯ್ಸ್, ಡೌಸಿಂಗ್ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ನನಗೆ ಈ ಲೊಕೇಶನ್, ಈ ಜಾಗ ಇನ್ನೂ ಮರೆಯೋಕ್ಕಾಗಲ್ಲ ಬ್ರೋ. ಈ ಮೂಲೆ ಏನಪ್ಪ ಅವತ್ತು ಸಖತ್ತು. ಆದರೆ ಸೊ ಫ್ರೆಂಡ್ಸ್, ನಿಮಗೆ ಗೊತ್ತೇ ಇದೆ, ಇದೇ ರೂಮಲ್ಲೇ ಅವ್ರನ್ನ ಮರ್ಡರ್ ಮಾಡಿತ್ತು. ಎಲ್ಲೋ ಅಂತ ನನಗೂ ಗೊತ್ತಿಲ್ಲ, ಕರೆಕ್ಟಾಗಿ ಗೊತ್ತಿಲ್ವಾ? ಇದೇ ರೂಮ್ ಅಂತ ಅರ್ಥ ಅಲ್ವಾ ನನಗೆ ಗೊತ್ತಿದೆ. ಅದು ಎಲ್ಲಿ ಅಂತ ಎಲ್ಲ ರೂಮ್ಸಲ್ಲಿ ಅವನ್ನ అంటే తెలుగులో చెప్తాను, లాక్కొని వెళ్ళి చేశాను. ಎಲ್ಕೊಂಡೋಗಿ ಮಾಡಿರೋದು ಅಂತ ಅಂದ್ಬಿಟ್ಟು ಎಲ್ಲ ರೂಮಲ್ಲೂ ಬ್ಲಡ್ ಇತ್ತಾ ಗೊತ್ತಿಲ್ಲಪ್ಪ ಅದು, ನನಗೆ ಹಂಗೆ ಅನಿಸ್ತಿದೆ. ಬ್ರೋ 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 ಏಮದಿ ಸೌಂಡು ನೋಡಿ, ಅವ್ರ ಬಗ್ಗೆ ಹೇಳಿದ ತಕ್ಷಣ ಇವಾಗ ಸೌಂಡ್ ಬಂತು. ಕೀರ್ತನ కీర్తన గారు, నేను చూసా, ನಾನು ನೋಡ್ತೀನಿ ಇಲ್ಲಿ. ಸಾರಿ ಕೀರ್ತನ, ನೋಡ್ತಿದ್ದೀಯಾ ನೀನು? ಅಷ್ಟು ರೈನ್ ಬೀಳ್ತಿದೆ, ಕೆಳಗಡೆ ಬನ್ನಿ. ಅವ್ರು ಸ್ಟೋರಿ ಬಂದಿದೆ ಒಕ್ಕಸಾರಿಗೆ ಹಾರ್ಟ್ ಅಟ್ಯಾಕ್ వచ్చేసా. ಸಾರಿ, ನಿಮ್ಮ ಸ್ಟೋರಿ ನಾವು ಮತ್ತೆ ಮಾತಾಡಿದ್ದಕ್ಕೆ ನಿಮ್ಗೇನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಕೀರ್ತನ ಅವರೇ, ತುಂಬ ಸಾರಿ. ಆ చెడు ಜ್ಞಾಪಕల్ని ನಾನು ಮತ್ತೆ ಅದು ಇವಾಗ ಮಾತಾಡಿದ ತಕ್ಷಣ ನಿಮಗೆ ನೋವಾಗಿದೆ ಅಂತ ಗೊತ್ತಾಗ್ತಿದೆ. ಬಟ್ ಅದು ಎಲ್ಲರಿಗೂ ಹೇಳಬೇಕು ಅಂತ ನನಗೆ ಅನಿಸ್ತು, ಅದಕ್ಕೋಸ್ಕರ ಹೇಳಿದ್ದೆ. ಸಾರಿ ಕಟ್ಟಾದರೆ.
ಕೇಳಬೇಕಂತ ಅನಿಸ್ತೀಯೋ ಅದು ಕೇಳಿ ನಾನು ಕ್ಯಾಪ್ಚರ್ ಮಾಡ್ತೀನಿ. ಓಕೆನಾ? ನನ್ನ ಕ್ಯಾಮ್ರಾ ಆಫ್ ಮಾಡಿದ್ದೀನಿ. ಓಕೆ. రెడీ బ్రో? ఇది ఆఫ్ చేస్తున్నా, బాగుంది ఇది. ఓకే రెడీ? ఓకే. ఒక రకమైన సౌండ్ ఏమో. కీర్తన గారు, నజియా ఉన్నావా? క్వశ్చన్లు అడుగుతాము, దానికి ఆన్సర్ చెప్తారా? ಕೀರ್ತನ ಅವರೇ, ಕ್ವಶನ್ ಕೇಳ್ತೀವಿ, ಪ್ಲೀಸ್ ಆನ್ಸರ್ ಮಾಡಿ. ಸ್ವಲ್ಪ ಕ್ವಶನ್ಸ್ ನಮ್ಮ ಮೈಂಡಲ್ಲಿ ಇದೆ. ರೆಡಿ? ಅಜಯ್ ಅವರೇ, ಕೀರ್ತನ ಅವರೇ, ನಿಮ್ಮಿಬ್ಬರಿಗೂ ಸೇರಿಸಿ ಕೇಳ್ತಿರೋ ಕ್ವಶನ್ನು. ನನಗೆ ಕನ್ಸಲ್ಲಿ ಲೊಕೇಶನ್ ಬರ್ತಾ ಇತ್ತು, ಮತ್ತೆ ಒಂದು ಆಕಾರನೂ ಕಾಣಿಸ್ತಾ ಇತ್ತು ಕನ್ಸಲ್ಲಿ. ಸೊ ಅದರಿಂದ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ಕೀರ್ತನ ಅವರೇ, ನೀವ ಬಂದಿರೋದು ನನ್ನ ಕನ್ಸಲ್ಲಿ. ನೀವಾದರೆ ಕ್ಲೋಸ್ ಮಾಡಿ. ಸೊ ನೀವಾದರೆ ಈ ಥರ ಕ್ಲೋಸ್ ಮಾಡಿ, ನೀವಲ್ಲ ಅಂತಂದರೆ ಹಿಂಗೆ ಮಾಡಿ. ಸೊ ಕೀರ್ತನ ಅವರೇ, ನೀವೇನಾ ನನ್ನ ಕನ್ಸಲ್ಲಿ ಬಂದಿತ್ತು? ಏನಾಯ್ತು? ಆನ್ಸರ್ ಮಾಡ್ತಿಲ್ಲ ಬ್ರೋ. ಏನು ಸೌಂಡ್ ಏನೂ ಆಗ್ತಾ ಇಲ್ಲ. ವೈಬ್ರೇಷನ್ ಏನಿಲ್ಲ. ಬೇರೆ ಕ್ವಶನ್ ಅಲ್ಲ. ಮತ್ತೆ ಇನ್ನೊಂದ್ಸಲಿ ಕೇಳ್ತೀನಿ ಕೀರ್ತನ ಅವರೇ. ಜಿನ್ ಫ್ರೀಡಮ್. ಸೊ ಕೀರ್ತನ ಅವರೇ, ನೀವೇನಾ ನನ್ನ ಕನ್ಸಲ್ಲಿ ಬಂದಿತ್ತು? ఏం చేద్దాం? ಇನ್ನೊಂದು ಕ್ವಶನ್ ಕೇಳಿ. ಅದು ಕ್ವಶನ್ ನಜಿಯಾ. ಸೊ ನಜಿಯಾ ಅವರೇ, ನೀವೇನಾದ್ರೂ ನನ್ನ ಕನ್ಸಲ್ಲಿ ಬಂದ್ರಾ? ನೀವೇನಾ ಇಲ್ಲಿಗೆ ನನ್ನ ಕರೆದಿತ್ತು? ಇಲ್ಲ బ్రో. ఏమైంది? ఎవరు ఆన్సర్ చేయట్లేదు అసలు. కల్లో వచ్చింది మీరా కాదా? ನೀವೇನಾ ಅಲ್ವಾ ಡ್ರೀಮಲ್ಲಿ ಬಂದಿರೋದು? ಯಾವಾಗ ಬಂದಿದೆ ಬ್ರೋ? ಯಾವಾಗ ಬಂದಿದೆ ಅದು? ಒಂದು ವಾರ 5 ದಿವಸ ಆಗಿರ್ಬೋದು. ಯಾಕೆ? ಡೇಟ್ ಹೇಳಿ. ಡೇಟು ಒಂದು 2 ಇರ್ಬೋದು ಬ್ರೋ. 2 ಅಲ್ಲ ಬ್ರೋ, 31st ನೈಟು. ಪಕ್ಕನಾ? ಪಕ್ಕಾ 31st ಬ್ರೋ. ನಾವು 30th ನೈಟೇ ಮಾಡಿರೋದು. 30th ನೈಟ್ ಮಾಡಿರೋದು ಅವ್ರದ್ದು, ಜಿನ್ನದು. ಮತ್ತೆ ಏನಂತೀರಾ? ಯಾರು ಬಂದಿರ್ಬೋದು? ಏನಪ್ಪ, ಅವರು ರಿಲೀಸ್ ಮಾಡಿದ್ದು ಮೊನ್ನೆ ರಿಲೀಸ್ ಮಾಡಿದ್ದಾರೆ. ಡೇಟ್ ಗೊತ್ತಿಲ್ಲ. ಸೊ ಅದು ಮತ್ತೆ ಇವಾಗ ನನಗೆ ಬ್ರೋ, ನನಗೆ 100% ಜಿನ್. ನಿನ್ನ ನಕ್ಷತ್ರ ಹೇಳಿ. ನಕ್ಷತ್ರ ಏನಾದ್ರು ಗೊತ್ತಾ? ಗೋತ್ರ ಏನಾದ್ರು ನಕ್ಷತ್ರ? ನನಗೆ ಅದೆಲ್ಲ ಗೊತ್ತಿಲ್ಲ. ಸಿಂಹ ರಾಶಿ ಒಂದು ಗೊತ್ತು ನನಗೆ. ಸಿಂಹ ರಾಶಿ ಮಲ್ಲೇಶ್ ಅಲ್ವಾ? ಓಕೆ. ಓಕೆ. ಇಬ್ಬರದು ರಾಶಿಯನ್ನು ನಕ್ಷತ್ರ ಇರಬೇಕು. ಯಾಕಂದರೆ ನಕ್ಷತ್ರ ಸೇರಿದ್ರೆ ನಿನ್ನ ಕಳಿಸಿದೆಯಂತೆ. ಅದು ಜಿನ್ ಏನಾದರೂ ಆ ಟೈಮಲ್ಲಿ ಕಳಿಸಿದೆಯಾ? ಔಟ್ಸೈಡ್ ಇದೆಯಾ? ಒಳಗಡೆ ಬರೋಗೆ ಕಷ್ಟ ಆಗೋದು. ಆಗಲ್ಲ ಅದು. ಅರ್ಥ ಆಗಿಲ್ಲ. ಅಲ್ಲಿ ಬ್ರೋ, ಹಿಂಗೆ ಹೋಗಿದೆ. ಶಾಡು ಹೋಗಿದೆ. ಕೀರ್ತನ ಅವರೇ, ನೀವೇನಾ? ನಾನು ನೋಡ್ದೆ ಅಲ್ಲಿಂದ ಹೆಂಗೆ ಹೋಗಿದೆ ಗೊತ್ತಾ? ತೋರಿಸಿ. ಹಿಂಗೆ ಹೌದಾ? ಹಾರ್ಟ್ ಅಟ್ಯಾಕ್ ಬಂದಿದೆ ನನಗೂ. ನಾನು ಇಲ್ಲಿ ಪಿಲ್ಲರ್ ಕವರ್ ಬ್ರೋ. ಇಲ್ಲಿ ನಾನು ಹಂಗೆ ಹೋಗಲ್ಲ ಬ್ರೋ. ನಜಿಯಾ ಹಂಗೆ ಹೋಗೋದು. ನಜಿಯಾ ಆದ್ರೂ ಹಂಗೆ ಹೋಗಲ್ಲ. ಸ್ಟ್ರೈಟ್ ಇರುತ್ತೆ ಅದು ಆತ್ಮ. ಇದು ಏನು ಅಂತ ಗೊತ್ತಾಗ್ತಿಲ್ಲ.
యానది ఎవరది? కీర్తనగారు అయితే కాదది, నజియా కూడా కాదది. ఎవరది? జిన్ను బ్లాక్గా ఉండదు. ಸೊ ಫ್ರೆಂಡ್ಸ್ ಅವ್ರು ಏನು ಹೇಳ್ತವ್ರೆ ಅಂತಂದರೆ ನಜಿಯಾ ಅವರು ಆತ್ಮ ಮತ್ತು ಕೀರ್ತನ ಅವ್ರ ಆತ್ಮ ಹಂಗೆ ಹೋಗಲ್ಲ. ಯಾರೋ ಹಿಂಗೆ ಹೋಗಿದೆ ಎಲ್ಲ ಬಾಡಿ ಈ ಥರ ಡಿಫ್ರೆಂಟ್ ಆದ ಸೌಂಡು ಬಂತು ನಮಗೆ ಈ ಲೊಕೇಶನಲ್ಲಿ ಹೊಸದಾಗಿ. ಡಿಫ್ರೆಂಟ್ ಸೌಂಡ್ ಬರ್ತಿದೆ ಅಂದರೆ ಜಿನ್ನು ಔಟ್ಸೈಡ್ ರಿಮೂವ್ ಆಗುವಾಗ ಬೇರೆ ಏನಾದರೂ ಆತ್ಮಗಳು. ಏನೋ ಬ್ರೋ, ನನಗಂತೂ ಫಸ್ಟ್ ಟೈಮು ಡಿಫ್ರೆಂಟ್ ಸೌಂಡು ಕೇಳಿಸ್ತು. ನಿಮಗೂ ನೀವೇ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ದೊಡ್ಡ ಸ್ಮಶಾನ ಇದೆ, ಗೊತ್ತಾಗಿದೆಯಾ? ಸ್ಮಶಾನ ದೊಡ್ಡದಿದೆ, ಎಲ್ಲ ಮುಸ್ಲಿಮ್ಸ್ದು ಆಯಿತಾ? ಅದಾಗ್ತಿದೆ ಬ್ರೋ, ಮುಸ್ಲಿಮ್ಸ್ ಸ್ಮಶಾನ ಇದೆ. ನನಗೆ ಡೌಟ್ ಬರ್ತಿದೆ ಬ್ರೋ. ಆ ಥರ ಎಲ್ಲ ಏನಿರಲ್ಲ ಬಿಡು ಬ್ರೋ, ಪಕ್ಕನ ಪಕ್ಕ ಏನಿರಲ್ಲ. ಇವರೇ ಯಾರಾದರೂ ನಮ್ಮ ಹತ್ರ ಆಟ ಆಡ್ತಿದ್ದಾರೋ ಏನೋ. ಕೀರ್ತನ ಅವರೇ, ನಜಿಯಾ ಅವರೇ, ನನಗೆ ಯಾಕೋ ನಿಮ್ಮ ಮೇಲೇ ಡೌಟು. ನೀವೇ ಏನಾದರೂ ಆಟ ಆಡ್ತಿದ್ದೀರಾ? ಕ್ವಶನ್ ಏನಾದರೂ ಓಕೆ, ನೇನು ಕ್ವಶನ್ ಅಂತ ಕೇಳಿ. ಏದನ್ನ ಆತ್ಮ ಗೋಸ್ಟ್ ಕಾಣಿಸ್ಬೇಕಂತ ಬ್ಯಾಕ್ ಸೈಡ್. ಕೀರ್ತನ ಅವರೇ, ಜಿನ್ನಿಂದ ನಿಮಗೂ ನಜಿಯಾಗೆ ಫ್ರೀಡಮ್ ಸಿಕ್ಕಿದೆಯಾ? ಸಿಕ್ಕಿದ್ರೆ ಇವು ಎರಡನ್ನ ಸೇರಿಸಿ, ಇಲ್ಲಾಂದರೆ ಡೈವರ್ಟ್ ಮಾಡಿ, ಸಪ್ರೇಟ್ ಮಾಡಿ. ಇನ್ನೊಂದ್ಸಲ ತೆಲುಗುದಲ್ಲಿ ಕೇಳ್ತೀನಿ. నజియా అటు కీర్తన గారు, జిన్ను ఇప్పుడు ఇక్కడ ఉందా, వెళ్ళిపోయిందా? మీకు ఫ్రీడమ్ దొరికిందా? ಏನು ಬ್ರೋ, ಏನು ನಡೀತಿದೆ? ಕ್ವಶನ್ಸ್ ಅన్నీ ಕರೆಕ್ಟ್గా ನಡ್ತೀನಿ. ಕೀರ್ತನ ಅವರೇ, ಇಲ್ಲಿ ನೀವೇ ಅಂತ ಅನ್ಕೊಂತಿದ್ದೀವಿ. ಇಲ್ಲಿ ಬೇರೆ ಏನಾದರೂ ಆತ್ಮಗಳು ಇದೆಯಾ? ಇಲ್ಲ ನೀವು ನಜಿಯಾ ಮಾತ್ರ ಇದ್ದೀರಾ? ఏనాయితు ఏమైంది? ఆన్సర్నే చేయట్లేదు మీరు. ಕೀರ್ತನ ಅವರೇ, ನಜಿಯಾ ಅವರೇ, ನಾನು ಅಷ್ಟು ದೂರದಿಂದ ಬಂದಿರೋದು ನಿಮ್ಮ ಆನ್ಸರ್ಗೋಸ್ಕರ. ಏನೋ ಸೌಂಡ್ ಬರ್ತಾ ಇದೆ ಬ್ರೋ. ಏನು ನಡೀತಿದೆ ಬ್ರೋ? ಏನು ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಏನು ನಡೀತಿದೆ ಅಂತ ನಮ್ಗೇನು ಕ್ಲಾರಿಟಿನೇ ಇಲ್ಲ, ಗೊತ್ತಾಗ್ತಾನೆ ಇಲ್ಲ ಸೀರಿಯಸ್ ಆಗಿ. ಏನು ಬ್ರೋ, ಏನು ನಡೀತಿದೆ? ಓಕೆ ಬ್ರೋ, డౌజింగ్తో పనికిరాదు, సపరేట్ అవుతాం. ఓకేనా? సపరేట్ మాట్లాడాలి. నేను మాట్లాడాల్సిన కొన్ని ఉన్నాయి, అవి నేను కన్నడలో మాట్లాడతాను. చేశాను, నువ్వు నజియాతో మాట్లాడు. నజియాకి ఏమైనా ఉంటే క్వశ్చన్ అడుగు. ఓకే ಗೈಸ್, నేను ಕ್ಯಾಮ್ರಾ ಆನ್ చేస్తున్నా. ನನ್ನ ಕ್ವಶನ್ಸ್ ಸ್ವಲ್ಪ ಇದೆ. ನಿನ್ನ ಕ್ವಶನ್ಸ್ ಏನಾದರೂ ಇದ್ರೆ ಅಲ್ಲಿ ಕೇಳಿ, ಏನಾಯಿತು ಅಂತ. ಅದು ಜಿನ್ ಲೊಕೇಶನ್ಗೆ ಹೋಗಿದ್ರು. ಹೌದು ಸರ್, ಜಿನ್ ಲೊಕೇಶನ್ ತೋರಿಸ್ಬೇಕು. ನಾನು ಅಲ್ಲಿ ಹೋಗಲ್ಲ ಅಂತ ನಾನು ಪ್ರಾಮಿಸ್ ಕೊಟ್ಟಿದ್ದೆ ಲಾಸ್ಟ್ ಟೈಮ್ ವಿಡಿಯೋಲಿ. ಸೊ ಅದಕ್ಕೋಸ್ಕರ ನಾನು ಹೋಗ್ತಿಲ್ಲ. ಅದು ನೀನು ಹೋಗಿ, ನಾನು ಹೋಗಿ ತೋರಿಸ್ತೀನಿ. ಓಕೆ, ಟಾರ್ಚ್ ಕೊಡಿ. ಟಾರ್ಚ್ ಕೊಡಿ. ಚಿಕ್ಕದು ನನ್ನ ಹತ್ರ ಇಲ್ಲ. ನಿಮ್ಮ ಹತ್ರನೇ ಇರ್ಬೋದು. ಹೌದಾ? ಓಕೆ. ಸೊ ಫ್ರೆಂಡ್ಸ್, ನಮಗೆ ಓಕೆ ಬ್ರೋ, ನೀವು ಇಲ್ಲಿ ಮಾಡ್ತೀರಾ? ಓಕೆ.